ಉಮೇಶ್ ರೆಡ್ಡಿ ಅಂತ ಒಬ್ಬ ಈ ಅತ್ಯಾಚಾರಿ ಆರೋಪಿ ಏನಿದ್ದಾನೆ ಆ ಒಂದು ಹಿಡಿಯೋದ್ರಲ್ಲಿ ಕೂಡ ನಾನು ಆ ಟೀಮಲ್ಲಿ ಕೂಡ ಭಾಗಿಯಾಗಿದ್ದೆ. ಮದುವೆ ಟೈಮಲ್ಲಿ ಈ ಮದುವೆ ಸಂಬಂಧಿಕರೇ ಕೆಲವೊಂದು ಚಿನ್ನಾಭರಣಗಳನ್ನು ಕದ್ಬಿಟ್ಟಿದ್ರು. ಸುಮಾರು ಚಿನ್ನಾಭರಣಗಳು ಕದ್ದಿದ್ರು. ಕೆಲವೊಂದು ಟೈಮ್ ನೋಡಿದ್ದೀನಿ, ಒಂದು ಕಡೆ ಮರ್ಡರ್ ಆದರೆ ಇನ್ನೊಂದು ಕೋಮಿನವ್ರಿಗೆ ಮರ್ಡರ್ ಆಗೋಂಥ ಒಂದು ಚಾನ್ಸಸ್ ಕೂಡ ಇತ್ತು, ಆಗಿದ್ದಾವೆ, ಕೆಲವೊಂದು ಕಡೆ ಆಗಿದ್ದಾವೆ. ಸುಬ್ರಹ್ಮಣ್ಯೇಶ್ವರ ರಾವ್ ನಿಜಕ್ಕೂ ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಒಂದು ರೋಲ್ ಮಾಡಲ್ಲೇ. ಬಹಳ ಮತೀಯ ಗಲಭೆಗಳನ್ನು ಆಗ್ತಾ ಇದ್ವು. ನಾವು ಕಮ್ಯುನಲಿ ಸೆನ್ಸಿಟಿವ್ ಏರಿಯಾ ಇರೋದ್ರಿಂದ ಹಗಲು ರಾತ್ರಿ ಕೆಲಸ ಮಾಡಲೇಬೇಕಾಗ್ತಾ ಇತ್ತು. ಕುಶಾಲನಗರ DSP ಆದ, ಬಟ್ ನನಗೆ ಒಂದು ಸ್ವಲ್ಪ ಅಲರ್ಜಿಕ್ ಬ್ರಾಂಕಿಟಿಸ್ ಇರೋದ್ರಿಂದ ಆ ಒಂದು ವೆದರ್ ನನಗೆ ಅಸೆಟ್ ಆಗಲಿಲ್ಲ. ಸರ್ಕಾರಿ ಕೆಲಸ ದೇವರ ಕೆಲಸ, ಈ ಒಂದು ಮಾತಿನಿಂದನೇ ಈ ಕಾರ್ಯಕ್ರಮನ ನಾನು ಶುರು ಮಾಡ್ತೀನಿ. ಎಲ್ರಿಗೂ ಪೊಲೀಸ್ ಟೈಮ್ಸ್ ಡಿಜಿಟಲ್ಗೆ ಪ್ರೀತಿಯ ಸ್ವಾಗತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಪೊಲೀಸ್ ಆಗಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಅನ್ನೋವಂಥದ್ದು ಹಲವಾರು ಜನರ ಆಸೆ ಆಗಿದ್ರು. ಪೊಲೀಸ್ ಆಗೋಕ್ಕೆ ಅವಕಾಶ ಸಿಗೋದು ಕೇವಲ ಅರ್ಹತೆ ಇರೋರಿಗೆ ಮಾತ್ರ. ಅಂಥ ಒಬ್ಬ ದಕ್ಷ ಅಧಿಕಾರಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋದು, ಹಾಗೆ ಅವರ ಅನುಭವಗಳನ್ನ, ಅವರ ಎಕ್ಸ್ಪೀರಿಯನ್ಸ್ನ ನಾವು ತಿಳ್ಕೊಳ್ಳೋದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಈ ಕಂಪ್ಲೀಟ್ ಎಪಿಸೋಡ್ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಜೊತೆ ಇದ್ದಾರೆ ಬ್ಯಾಂಗ್ಳೂರ್ ನಾರ್ತ್ ಟ್ರಾಫಿಕ್ DCP ಆಗಿರುವಂತಹ ಜಯಪ್ರಕಾಶ್ ಸರ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ನಿಮ್ಮನ್ನ ಈ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ನೋಡ್ಬೇಕಾದ್ರೇ ಆ ದಕ್ಷತೆ, ಆ ಅಧಿಕಾರದ ಗತ್ತು ಎಲ್ಲ ನಮಗೆ ಕಾಣಿಸ್ತಾ ಇದೆ. ಸರ್, ಹಾಗೆ ನಾವು ಈ ಕಾರ್ಯಕ್ರಮನ ಶುರು ಮಾಡೋದಾದ್ರೆ ನಿಮ್ಮ ಪ್ರೊಫೆಷನ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಸರ್, ನಮಗೆ ಗೊತ್ತಿರೋ ಹಾಗೆ ನೀವು ಕರ್ನಾಟಕದ ಹಲವಾರು ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೀರಾ. ಹಾಗೆ ಮೊದಲಿಗೆ ನೀವು ಎಲ್ಲಿಂದ ಪೊಲೀಸ್ ಆಫೀಸರ್ ಆಗಿ ಸ್ಟಾರ್ಟ್ ಮಾಡಿದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ? ಎಲ್ಲರಿಗೂ ನಮಸ್ಕಾರ. ನಾನು ಜಯಪ್ರಕಾಶ್, DCP ಟ್ರಾಫಿಕ್ ನಾರ್ತ್, ಬ್ಯಾಂಗ್ಳೂರ್ ಸಿಟಿ. ನಮ್ಮ ಈ ಪೊಲೀಸ್ ವೃತ್ತಿ ಪ್ರಾರಂಭವಾಗಿದ್ದು 2008ರಲ್ಲಿ. ನಮಗೆ KPSC ಮೂಲಕ ನಮ್ಮನ್ನು ಆಯ್ಕೆ ಮಾಡಿರ್ತಾರೆ. ನಾನು ಡೈರೆಕ್ಟಾಗಿ DSP ಆಗಿ ನಾನು ನೇಮಕ ಹೊಂದಿರ್ತೇನೆ. ನಮ್ಮ ಒಂದು ಬ್ಯಾಚಲ್ಲಿ 2008 ಬ್ಯಾಚ್ ಅಂತಂದು ಅದನ್ನು ಕರೀತಾರೆ. ಅದರಲ್ಲಿ ಸುಮಾರು ನಾವು 12 ಜನ ಇದ್ವಿ. ನಾನು ನಂಬರ್ 2 ಸ್ಥಾನನ ಅಲ್ಲಿ ನಾನು ಕೂಡ ಪಡೆದುಕೊಂಡಿರ್ತೇನೆ. ನಮ್ಮ ಒಂದು ಟ್ರೈನಿಂಗ್ ಮೈಸೂರಲ್ಲಿ ಏನೋ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಆದ ನಂತರ ನಮಗೆ ರಿಯಲ್ ಆಗಿ ಪ್ರಾಕ್ಟಿಕಲ್ ಟ್ರೈನಿಂಗನ್ನು ನಮಗೆ ಒಂದು ರೂಪುರೇಷೆಯನ್ನು ಮಾಡ್ತಾರೆ. ನಾನು ಮೊದಲಿಗಾಗಿ ನನ್ನ ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಡಿಸ್ಟ್ರಿಕ್ಟ್ ಬಂದು ಮಂಗಳೂರು ಡಿಸ್ಟ್ರಿಕ್ಟ್ ಆಗಿತ್ತು. ಸೊ ಆವಾಗ ಮಂಗಳೂರು ಕಮಿಷನರೇಟ್ ಏನಾಗಿರಲಿಲ್ಲ, ಇದು ಎಂಟೈರ್ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ ನಮಗೆ ನಮ್ಮ ಮೊದಲ ಕರಿಯರಲ್ಲಿ ಇರ್ತಕ್ಕಂಥ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕತೆ ಇರ್ತಕ್ಕಂಥ ಆಫೀಸರ್ ಅಂದರೆ ಸುಬ್ರಹ್ಮಣ್ಯೇಶ್ವರ ರಾವ್ ಸಾಹೇಬ್. ಅವರು ಕೂಡ ಸುಮಾರು ಕಮಿಷನರ್ ಮೈಸೂರಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಕೂಡ ಬ್ಯಾಂಗ್ಳೂರಲ್ಲಿ ಅಡಿಷ್ನಲ್ CP ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಮೊದಲಿಗೆ ಅವ್ರಿಗೆ ನಾವು ಯಾವುದೇ ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಹೋಗ್ಬೇಕಾದ್ರೆ ನಮ್ಮ ರೋಲ್ ಮಾಡೆಲ್ ಥರ ನಾವು ಇಟ್ಕೊಂಡಿರ್ತೀವಿ. ಸುಬ್ರಹ್ಮಣ್ಯೇಶ್ವರ ರಾವ್ ನಿಜಕ್ಕೂ ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಒಂದು ರೋಲ್ ಮಾಡಲ್ಲೇ, ತಮಗೆಲ್ರಿಗೂ ಗೊತ್ತಿದೆ. ಅವರು ಮಾಡ್ತಕ್ಕಂಥ ಕಾರ್ಯವೈಖರಿನ ನೋಡಿಕೊಂಡು ನಾವು ಕೂಡ ಅಳವಡಿಸ್ಕೊಂಡು ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ನಾವು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಒಂದು ಜರ್ನಿ ಅಲ್ಲಿ ಮಂಗಳೂರು ಡಿಸ್ಟಿಕ್ ಆದಾಗಿಂದ ನಾನು ಬೇಸಿಕಲಿ ರಾಯಚೂರದವನು. ಅವತ್ತು ನಾವು ನೆಕ್ಸ್ಟ್ ಡೇ ವರದಿ ಮಾಡಬೇಕಾಗಿತ್ತು. ನಾನು ನೇಟಿವಲ್ಲಿದ್ದಾಗ ಇಮಿಡಿಯೇಟಾಗಿ ಹೋಗಿ ವರದಿ ಮಾಡ್ಕೊಳ್ಳೋಣ ಅಂತಂದು ಹೋದಾಗ ನಮ್ಮ SP ಸಾಹೇಬರು ಸುಬ್ರಹ್ಮಣ್ಯೇಶ್ವರ ರಾವ್ ಸಾಹೇಬ್ರನ್ನ ನಾವು ಮೀಟ್ ಮಾಡಿದ ತಕ್ಷಣ ಇಷ್ಟು ಯಾಕೆ ಬೇಗ ಬಂದು, ಯು ವುಡ್ ಹ್ಯಾವ್ ಟೇಕನ್ 2-3 days ಲೀವ್ ಅಂತಂದರು. ಬಟ್ ಸಿನ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್ ವೆರಿ ವೆರಿ ಡಿಸಿಪ್ಲಿನ್ ಡಿಪಾರ್ಟ್ಮೆಂಟ್, ಸೊ ಐ ಕೇಮ್ ಸರ್. ಆಯಿತು, ಯು ಡೂ ಒನ್ ಥಿಂಗ್,
ನಿಮಗೆ ಯು ಶುಡ್ ಸ್ಟಾರ್ಟ್ ಆ್ಯಸ್ ಅ ಪಿ ಸಿ. ನಾವು ಪಿ ಸಿ ಲೆವೆಲಿಂದ 1-2 ಡೇಸ್ 3 ಡೇಸ್ ಪಿ ಸಿ ಆಗಿ ನೆಕ್ಸ್ಟ್ ಹಂತವಾಗಿ ನಾವು ಟ್ರೈನಿಂಗ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ನನಗೆ ಫಸ್ಟ್ ಸಿಕ್ಕಿದ್ದು ಉಳ್ಳಾಲ ಪೊಲೀಸ್ ಸ್ಟೇಷನ್ ಅಂತ. ಇಟ್ ಈಸ್ ಒನ್ ಆಫ್ ದ ಕಮ್ಯುನಲಿ ಸೆನ್ಸಿಟಿವ್ ಏರಿಯಾ ಕೂಡ. ಆಮೇಲೆ ದ ಬ್ಯೂಟಿಫುಲ್ ಅಬೌಟ್ ಉಳ್ಳಾಲ ಪೊಲೀಸ್ ಸ್ಟೇಷನ್ ಇಸ್ ಜಸ್ಟ್ ಅಡ್ಜಸೆಂಟ್ ಟು ದ ಬೀಚ್. ನೀವು ಅಲ್ಲಿಂದ ಒಂದು 300 ಮೀಟ್ರಲ್ಲೇ ಬೀಚ್ ಇದೆ. ನಾನು ಸಿನ್ಸ್ ಐ ಕೇಮ್ ಫ್ರಮ್ ದೇವದುರ್ಗದಲ್ಲಿ ನಮಗೆ ಸಿಕ್ಕಾಪಟ್ಟೆ ಬಿಸಿಲು. ಆಮೇಲೆ ರಾಯಚೂರು ಅಂದರೆ ಅತ್ಯಂತ ಹಿಂದುಳಿದ ಒಂದು ತಾಲೂಕಿನಿಂದ ಬಂದವರು ಆಗಿರೋದ್ರಿಂದ ನಮಗೂ ಕೂಡ ಒಂದು ಎಕ್ಸೈಟ್ಮೆಂಟ್ ಆಗಿತ್ತು ಉಳ್ಳಾಲದಲ್ಲಿ. ಉಳ್ಳಾಲ ಸಬ್ ಇನ್ಸ್ಪೆಕ್ಟರ್ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಪಣಂಬೂರಲ್ಲಿ ಒಂದು ವೃತ್ತ ನಿರೀಕ್ಷಕರಾಗಿ ನಾವು ಹಂತವಾಗಿ ಟ್ರೈನಿಂಗನ್ನು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ವೃತ್ತ ನಿರೀಕ್ಷಕರಾಗಿ ನಾನು ಪಣಂಬೂರಲ್ಲಿ ತಾವು ನೋಡಿರ್ಬೇಕು, ಪಣಂಬೂರು ಬೀಚ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಅಂತಂದರೆ ಪಣಂಬೂರಲ್ಲಿ ಮತ್ತು ಪಣಂಬೂರು ಸರ್ಕಲಲ್ಲಿ ಬಹಳ ಮತೀಯ ಗಲಭೆಗಳನ್ನು ಆಗ್ತಾಯಿದ್ವು. ನಾವು ಕಮ್ಯುನಲಿ ಸೆನ್ಸಿಟಿವ್ ಏರಿಯಾ ಇರೋದ್ರಿಂದ ಹಗಲು ರಾತ್ರಿ ಕೆಲಸ ಮಾಡಲೇಬೇಕಾಗ್ತಾಯಿತ್ತು. ಅಲ್ಲಿ ನಮಗೆ ಆವಾಗ IG ಗೋಪಾಲ್ ಹೊಸೂರು ಸಾಹೇಬ್ರು ಅಂತಿದ್ರು. ಅವರು ಈ ಮತೀಯ ಏನು ಗಲಭೆ ಆದಾಗ ನಮ್ಮನ್ನು ರಾತ್ರಿ ಕೂಡ ಎಲ್ಲ ಅವರು ಬಿಡ್ದಂಗೆ ಇದು ಕೇಸ್ ಡಿಟೆಕ್ಟ್ ಆಗುವವರೆಗೂ ಕೂಡ ನಮಗೆ ಅದು ಲೀಜರನ್ನು ಕೊಡ್ತಾ ಇರಲಿಲ್ಲ. ಅಲ್ಲಿಂದ ಪುತ್ತೂರು ಸಬ್ ಡಿವಿಷನಲ್ಲಿ ನನಗೆ DSP ಆಗಿ ಕರ್ತವ್ಯ ನಿರ್ವಹಿಸೋಕ್ಕೆ ಒಂದು ಅವಕಾಶ ಸಿಕ್ತು. ಅಲ್ಲಿ ಕೂಡ ASP ಆಗಿ ಚಂದ್ರಗುಪ್ತ ಸಾಹೇಬ್ರು ಅಂತಿದ್ರು. ಒನ್ ಟೈಮ್ ಈ ತಮಗೆ ಗೊತ್ತಿರಬೇಕು, ಈ ಉಮೇಶ್ ರೆಡ್ಡಿ ಅಂತ ಒಬ್ಬ ಈ ಅತ್ಯಾಚಾರಿ ಆರೋಪಿ ಏನಿದ್ದಾನೆ, ಆ ಒಂದು ಹಿಡಿಯೋದ್ರಲ್ಲಿ ಕೂಡ ನಾನು ಆ ಟೀಮಲ್ಲಿ ಕೂಡ ಭಾಗಿಯಾಗಿದ್ದೆ. ಇಟ್ ವಾಸ್ ಅ ವಂಡರ್ಫುಲ್ ಸ್ಟೋರಿ. ಏನಂತಂದರೆ ಅವ್ರು ಹಿಡಿಬೇಕಾದ್ರೆ ಭಾಳ ನಮಗೆ ಸುಮಾರು ಜನ ಅವನು ವಂಚನೆ ಮಾಡಿದಾಗ ನಮಗೆ ಕೆಲವೊಂದು ಬೇರೆ ಬೇರೆ ಕಡೆ ಲೊಕೇಶನ್ ಬಂದಾಗ ಇದೇನೋ ಬೇರೆ ಯಾವುದೋ ಒಂದು ರ್ಯಾಕೆಟ್ ಇರ್ಬೇಕಂತ ಅನ್ಸ್ಕೊಂಡ್ವಿ. ಲೇಟರ್ ನಮಗೆ ಗೊತ್ತಾಯಿತು. ನಾವಿನ್ನು ಹೊಸ್ತಿಲಲ್ಲಿರುವಾಗ, ನಮ್ಮ ಕರಿಯರ್ ಹೊಸ್ತಿಲಲ್ಲಿರುವಾಗ ಅದು ನಮಗೆ ಭಾಳ ಎಕ್ಸೈಟ್ಮೆಂಟ್ ಅನಿಸ್ತು. ಅವ್ನು ಹಿಡಿದಾಗ ಕೂಡ ಐ ವಾಸ್ ಅ ಪಾರ್ಟ್ ಆಫ್ ದಟ್ ಟೀಮ್. ಅಲ್ಲಿ ಕೂಡ ನಾನಿದ್ದೆ. ಆಮೇಲೆ ನಂತರ ಇನ್ವೆಸ್ಟಿಗೇಷನ್ ಕೂಡ ಬೇರೆಯವ್ರು ಮಾಡಿದರು. ಅದಾದಮೇಲೆ ನನಗೆ ಅಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗಲ್ಲಿ ಸುಮಾರು ನಮ್ಮ SP ಅವರು, ನಮ್ಮ ಸುಬ್ರಹ್ಮಣ್ಯೇಶ್ವರ ರಾವ್ ಸಾಹೇಬರು ಹೇಗೆ ಆ್ಯಕ್ಚುಲಿ ಮತೀಯ ಗಲಭೆಗಳಿಗೆ ಅವರ ಒಂದೇ ಒಂದು ಉತ್ತರ ಹೇಳೋರು, ಮತೀಯ ಗಲಭೆಗಳಿಗೆ ರೆಸ್ಪಾಂಡ್ ಮಾಡಬೇಕು, ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿ ಸ್ಪಾಟಲ್ಲಿರಬೇಕು ಅಂತ ಹೇಳ್ತಾಯಿದ್ರು. ದ್ಯಾಟ್ ನಾನು ಲೇಟರ್ ಸ್ಟೇಜಲ್ಲಿ ಬಾಗಲಕೋಟೆ SP ಆದಾಗ ಅವ್ರ ಮಾತು ಇವಾಗೂ ಕೂಡ ನೆನಪು ಬರ್ತಾ ಇರ್ತದೆ. ಮೊದಲು ಹೋಗಿ ನಾವು ಅದನ್ನು ರೆಸ್ಪಾಂಡ್ ಮಾಡಬೇಕು ಅಂತಂದು. ಅದಾದಮೇಲೆ ನನಗೆ ಅಲ್ಲಿ ಇರ್ತಕ್ಕಂಥ ಈ ಯೂಶ್ವಲಿ ನಿಮಗೆ ರಾಯಚೂರು ಕಡೆಯಿಂದ ಬಂದವರು ಅಂದರೆ ಈ ಕರಾವಳಿಯಲ್ಲಿ ನೀವು ಫುಡ್ನೆಲ್ಲ ಬೇರೆ ಥರ ನೀವು ಅದನ್ನು ಅನುಸರಿಸ್ಬೇಕಾಗ್ತದೆ. ಟೋಟಲಿ ಅದನ್ನು ನಮಗೆ ಒಂಥರ ವಿಚಿತ್ರ ಒಂದು ಅನುಭವ ಆಯಿತು. ಅಲ್ಲಿಂದ ನನಗೆ ಕುಶಾಲನಗರ DSP ಆಗಿ 2009ರಲ್ಲಿ ನಾನು ಕುಶಾಲನಗರ DSP ಆಗಿ ನೇಮಕ ಆದೆ. ಏನಂತಂದರೆ ನಮ್ಮ ದೇವದುರ್ಗದಲ್ಲಿ ಹಬ್ಬ ಅಂದರೆ ಒಂದು 25-30 ಗಿಡಗಳನ್ನು ನೋಡ್ಬೋದು ನಾವು. ಬಟ್ ನಾನು ಫಸ್ಟ್ ಕುಶಾಲನಗರ ಹೋದಾಗ ಎಂಟೈರ್ ಫಾರೆಸ್ಟ್. ನನಗೆ ನಮ್ಮೂರವ್ರು ಒಂದು ಸಲ ಬಂದಾಗ ಒಂದು ಜೋಕ್ ಹೇಳ್ತೀನಿ. ಅಂದರೆ ನಮ್ಮೂರವ್ರು ಒಂದು ಸಲ ಬಂದಾಗ ಇದೇನು ನೆರಳಲ್ಲೆಲ್ಲ ರೋಡ್ ಮಾಡಿದ್ದಾರೆ ಅಂತಂದು ಅವರು ಒಂಥರ ಆಶ್ಚರ್ಯನ ಇದು ಮಾಡಿದ್ರು. ಬಟ್ ನಾವು ನೋಡೇ ಇಲ್ಲ, ಅಂಥ ಫಾರೆಸ್ಟ್ ನೋಡಿಲ್ಲ ನಾವು. ಸೊ ಕುಶಾಲನಗರ DSP ಆದ. ಬಟ್ ನನಗೆ ಒಂದು ಸ್ವಲ್ಪ ಅಲರ್ಜಿಕ್ ಬ್ರಾಂಕಿಟಿಸ್ ಇರೋದ್ರಿಂದ ಆ ಒಂದು ವೆದರ್ ನನಗೆ ಅಸೆಟ್ ಆಗಲಿಲ್ಲ. ಅಲ್ಲಿ ಒಂದು ಸ್ವಲ್ಪ ತೀರಾ ಕೋಲ್ಡ್. ಆಮೇಲೆ ಡೈಲಿ ಮಳೆ ಬರೋದು. ನಮ್ಮ ರಾಯಚೂರು ಕಡೆಯಲ್ಲಿ ವರ್ಷದಲ್ಲಿ 3 ದಿನ ಅಥವಾ 4 ದಿನ ಮಳೆ ಇರುತ್ತೆ. ಇಲ್ಲಿ ಹೋದಾಗ್ಲಿದ್ದ ಮಳೆ ಬಂತು. ನಾನು ಇವತ್ತು ಇಲ್ಲ ಆಫೀಸ್ಗೆ ಏನು ಹೋಗೋದು. ನಮ್ಮ ಕಡೆ ಮಳೆ ಬಂದರೆ ಯಾರೂ ಆಫೀಸ್ಗೆ ಹೋಗಲ್ಲ. ಸೊ ಇವತ್ತೇನು ಬೇಡ ಅಂತ ಡ್ರೈವರ್ಗೆ ಹೇಳಿದೆ. ಆಮೇಲೆ ನೆಕ್ಸ್ಟ್ ಡೇನೂ ಕೂಡ ಹೇಳಿದೆ ಇವತ್ತೇನು ಬೇಡ ಬಿಡು, ಮಳೆ ಬರ್ತಾಯಿದ್ದು. ಥರ್ಡ್ ಡೇನೂ ಮಳೆ ಬಂತು. ಥರ್ಡ್ ಡೇ ಕೂಡ ಹೇಳಿದೆ ಇವತ್ತು ಹೋಗೋದು ಬೇಡ ಅಂತ. ಅವನ್ನ ಗಣೇಶ್ ಅಂತ ಡ್ರೈವರ್ ಇದ್ದಾಗ ಹೇಳ್ದೆ, ಸರ್ ಇಲ್ಲಿ ಮಳೆ ಕಾಮನ್ ಆಗಿ ಬರ್ತಾ ಇರ್ತದೆ, ಹಿಂಗಾಗಿ ಆಫೀಸ್ಗೆ ಹೋಗಲೇಬೇಕಾಗುತ್ತೆ, ಹೆಂಗೆ ಹೋಗೋದು? ನಾವೆಲ್ಲ ಮಳೆ ಬಂದರೆ, ನಮ್ಮ ಕಡೆ ಎಲ್ಲ ಮಳೆ ಬಂದರೆ ಯಾವ ಕಚೇರಿ ಇಲ್ಲ, ಕ್ಲಾಸ್ ಸ್ಕೂಲೆಲ್ಲ ಯಾವುದು. ಬಟ್ ಆವಾಗ ಗೊತ್ತಾಯಿತು ಇದು ಎಂಟೈರ್ ಕಂಟಿನ್ಯೂಸ್ಲಿ ಮಳೆ ಬರ್ತಾನೆ ಇರ್ತದೆ. ನಮ್ಮ ಜಾಯ್ನ್ ಆದಾಗ ನನಗೆ ಮಂಜುನಾಥ್ ಅಣ್ಣಿಗಿರಿ ಅಂತಿದ್ರು, SP ಕೊಡಗು ಇದ್ದರು.
ಅಲ್ಲಿ ಒಂದು ಈ ಮದುವೆ ಒಂದು ಇನ್ಸಿಡೆಂಟ್ ಏನಂದರೆ, ಮದುವೆ ಟೈಮಲ್ಲಿ ಈ ಮದುವೆ ಸಂಬಂಧಿಕರೇ ಕೆಲವೊಂದು ಚಿನ್ನಾಭರಣಗಳನ್ನು ಕದ್ಬಿಟ್ಟಿದ್ರು. ಸುಮಾರು ಚಿನ್ನಾಭರಣಗಳು ಕದ್ದಿದ್ರು. ಅದು ಇಮಿಡಿಯೇಟ್ ಆಗಿ ಮಂಜುನಾಥ್ ಅಣ್ಣಿಗೇರಿ ಸಾಹೇಬ್ರು, ಇಲ್ಲ ನೀವು DSP ಡೈರೆಕ್ಟ್ ಆಗಿರೋದ್ರಿಂದ ಇದನ್ನು ನೀವೇ ತಗೊಳ್ಳಿ ಅಂತಂದಾಗ ನಾವು ಅದನ್ನ ಕೇಸನ್ನು ನಾನೇ ಇನ್ವೆಸ್ಟಿಗೇಷನ್ ಮಾಡಿದೆ. ಲಕ್ಕಿಲಿ ನಮಗೆ ವಿತಿನ್ 2-3 ಡೇಸ್ ಅದು ಇಂಟ್ಯಾಕ್ಟ್ ಆಗಿ ಸಿಕ್ಕಿತ್ತು, ಸಂಬಂಧಿಕರೇ ಮಾಡಿದ್ರು. ಸೊ ನಮಗೆ ಮೊದಲಿದ್ದ ಇದಿತ್ತು, ಕ್ಲೂ ಇತ್ತು, ಇವರೇ ಮಾಡಿರ್ಬೇಕು. ಯಾಕಂದರೆ ಹೊರಗಡೆ ಬಂದವರು ಅಷ್ಟು ಒಳಗಡೆ ಹೋಗಿ ಮಾಡೋ ಚಾನ್ಸಸ್ ಇರಲ್ಲ ಅಂದ್ಕೊಂಡು ಸಂಬಂಧಿಕರನ್ನೇ ನಾವು ಇಂಟ್ರಾಗೇಟ್ ಮಾಡಿದಾಗ ಇಮಿಡಿಯೇಟಾಗಿ ಸಿಕ್ಕಾಗ ಭಾಳ ಖುಷಿ ಕೂಡ ಆದರು. ಮದುವೆ ಆಗಿತ್ತು, ಮದುವೆ ಆದ್ರೂ ಕೂಡ ಅವರು ಅಲ್ಲಿರ್ತಕ್ಕಂಥ ಆಭರಣಗಳನ್ನೆಲ್ಲ ಇಂಟ್ಯಾಕ್ಟ್ ಕೊಟ್ಟಾಗ ಭಾಳ ಖುಷಿ ಆದರು. ಅದಾದಮೇಲೆ ಈ ವೆದರ್ ಸ್ವಲ್ಪ ನನಗೆ ಅದು ಅಡ್ಜಸ್ಟ್ ಆಗಲಿಲ್ಲ. ಈವನ್ ನಮ್ಮ IG ಸಾಹೇಬರು ಕೂಡ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಇಲ್ಲ ಸರ್ ನನಗೆ ವೆದರ್ ಆಗ್ತಾ ಇಲ್ಲ, ನನಗೆ ಸಿನ್ಸ್ ಐ ಆಮ್ ಅಲರ್ಜಿಕ್ ಬ್ರಾಂಕೈಟಿಸ್ ಅಲರ್ಜಿ ಇತ್ತು ನಮಗೆ ವೆದರ್ಗೆ, ವೆದರ್ಗೆ. ನೀವು ನೋಡಿರ್ಬೋದು ನಮ್ಮ ಉತ್ತರ ಕರ್ನಾಟಕದವರು ನಮ್ಮ ವೆದರೇ ಚೇಂಜ್. ನಮಗೆ ಮಿನಿಮಮ್ ಅಂತಂದರೆ 36, 37, 38 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ 32 to 33 ಡಿಗ್ರಿ ಸೆಲ್ಸಿಯಸ್. ನಮಗೆ ಒಂಥರ ಏನಾಗಿಬಿಡ್ತು, ಏನಿದು ಹಿಂಗೆ ಈ ಥರ ವೆದರ್ ಇದ್ಬಿಟ್ರೆ ನಾನು ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ ಕೆಲಸ ಅಂತಂದು. ಅದಾದಮೇಲೆ ನಾನೇನು ಮಾಡಿದೆ, ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡೆ IG ಅವ್ರಿಗೆ, ಸರ್ ಈ ಥರ ನನಗೆ ವೆದರ್ ಸ್ವಲ್ಪ ಸೂಟ್ ಆಗಲ್ಲ, ಅದಕ್ಕೆ ನನಗೆ ದಯವಿಟ್ಟು ನನಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ. ಸರ್, ನೀವು ಹೇಳ್ದಂಗೆ ನಾರ್ತ್ ಕರ್ನಾಟಕ ಡಿಸ್ಟಿಕ್ ರಾಯಚೂರಿಂದ ಬಂದಂಥವ್ರು ನೀವು ಕೋಸ್ಟಲ್ ಕರ್ನಾಟಕದಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. ಹಾಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೋಸ್ಟಲಲ್ಲಿ ಈ ಕೋಮು ಗಲಭೆ ಅನ್ನೋದು ಇದೊಂದು ಸೂಕ್ಷ್ಮವಾದ ವಿಚಾರ. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಹಾಗೆ ಪೊಲೀಸ್ ಆಗಿರೋರಿಗೆ ಒಂದು ಅಲ್ಲಿ ತುಂಬ ಪ್ರಾಮುಖ್ಯತೆ ಇರುತ್ತೆ. ನೀವು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಬೇಕಾಗುತ್ತೆ. ಹೇಗಿತ್ತು ಅಲ್ಲಿನ ನಿಮ್ಮ ಅನುಭವ, ಇಂಥ ಎಲ್ಲ ಸಿಚುಯೇಷನ್ಸ್ಗಳನ್ನ ನೀವಲ್ಲಿ ಫೇಸ್ ಮಾಡಬೇಕಾದ್ರೆ? ನಿಜ, ಅಲ್ಲಿ ಏನಂದರೆ ನನಗೆ ಪ್ರೊಬೇಷನರಿ ಆದಾಗೆ ನಮ್ಮ ಉಳ್ಳಾಲದಲ್ಲಿ ಒಂದು ಸ್ಟ್ಯಾಬಿಂಗ್ ಆಗುತ್ತೆ. ಒಂದು ಸ್ಟ್ಯಾಬಿಂಗ್ ಆದ ತಕ್ಷಣ ನನಗೆ ಸ್ಟ್ಯಾಬಿಂಗ್ ಅಂತಂದರೆ ಚೂರಿ ಇರುತ್ತೆ ಅಂತಂದರೆ ಕಾಮನ್ ಆಗಿರ್ತದೆ, ಡಿಟೆಕ್ಟ್ ಮಾಡೋಣ ಅನ್ನೋ ಒಂದು ಭಾವನೆ ಇತ್ತು. ಆದರೆ ಅಲ್ಲಿರ್ತಕ್ಕಂಥ ಲೋಕಲ್ ಆಫೀಸರ್ಸ್ ಏನು ಮಾಡಿದ್ದಾರೆ, ಸರ್ ಇಲ್ಲ ಸರ್ ಭಾಳ ಪೆಟ್ರೋಲಿಂಗ್ ಮಾಡಬೇಕಾಗುತ್ತೆ, ಇವತ್ತು ಸಾಯಂಕಾಲ ಮುಸ್ಲಿಮ್ಗೆ ಇರಿದು ಬಿಡ್ತಾರೆ ಚಾಕು ಅಂತ. ದಟ್ ಈಸ್ ನನಗೆ ಸರ್ಪ್ರೈಸ್ ಆಯಿತು. ನಮ್ಮಲ್ಲಿ ನಾರ್ತ್ ಕರ್ನಾಟಕ ಕಡೆ ಅಂಥ ಕಮ್ಯುನಲ್ ಡಿಸ್ಟರ್ಬೆನ್ಸಸ್ ಏನಿಲ್ಲ. ಇಲ್ಲಿ ಈವನ್ 10 ಗಂಟೆಗೆ ಒಂದು ಕೋಮಿನವರು ಚಾಕು ಇರುತ್ತೆ ಆದಮೇಲೆ ಇನ್ನೊಬ್ರಿಗೆ ಹಾಗೆ ಆಗ್ತದೆ ಅಂತಂದ್ಗಳೇ ನಾನು ಐ ವಾಸ್ ಸರ್ಪ್ರೈಸ್ ಏನಿದೆ ಅಂತಂದು. ಆ್ಯಂಡ್ ಟ್ರಸ್ಟ್ ಮೀ, ಈವ್ನಿಂಗ್ ಒಂದು ಆಯಿತು. ಒಂದಾದರೆ ಒಂದು ಆಗಬೇಕು. ಅಲ್ಲಿ ಇರ್ತಕ್ಕಂಥ ಎಲ್ಲ ಈ ಕರಾವಳಿಯಲ್ಲಿ ಏನು ಕೆಲಸ ಮಾಡಿರ್ತಾರೆ ಅಧಿಕಾರಿಗಳು, ಒಂದು ಕೋಮಿನ ಜನರಿಗಾದರೆ ಇನ್ನೊಂದು ಕೋಮಿನ ಜನರಿಗೂ ಆಗಲೇಬೇಕನ್ನೋ ಆ ಥರ ಒಂದು ಟಿಟ್ ಫಾರ್ ಟ್ಯಾಟ್ ಇವತ್ತು ನಡ್ಕೊಂಬರ್ತಾ ಇದೆ. ನಾವು ಕೆಲವೊಂದು ಕಡೆ ನೋಡ್ತಾ ಇದ್ದೀವಿ, ಒಂದು ಆದರೆ ಒಂದು ಚೂರಿ ಇರ್ತಾದರೆ ಇನ್ನೊಂದಕ್ಕೆ ಆಗಲೇಬೇಕು. ಆ ಥರ ಒಂದು ಮೈಂಡ್ ಸೆಟ್ಟನ್ನು ಅಲ್ಲಿ ಆ ಒಂದು ಇದನ್ನು ಕಂಡಾಗ ನನಗೆ ಒಂಥರ ಆಶ್ಚರ್ಯ ಆಯಿತು. ಬಟ್ ದೋ ಇಟ್ ಈಸ್ ಅ ಬ್ಯೂಟಿಫುಲ್ ಪ್ಲೇಸ್ ಇನ್ ಕರ್ನಾಟಕ. ನಮಗೆ ಒಂದು ಕೆಲಸ ನಾವು ಏನು ಅನ್ನಿಸ್ಬಿಡ್ತು ಅಂತಂದರೆ, ಇಷ್ಟು ಚೆನ್ನಾಗಿದೆ, ಇಷ್ಟು ಜನ ಚೆನ್ನಾಗಿದ್ದಾರೆ, ಇಂಥ ಒಂದು ಪ್ಲೇಸಲ್ಲಿ ಇದು ಯಾಕೆ, ಈ ಥರದಂಥ ಪ್ರಾಬ್ಲಮ್ ಯಾಕೆ ಅಂತಂದು ನಮಗೆ ಗೊತ್ತಾಯಿತು. ಬಟ್ ನಾನು ಪ್ರಾಕ್ಟಿಕಲ್ ಟ್ರೈನಿಂಗಲ್ಲಿರೋದ್ರಿಂದ ಅಷ್ಟೊಂದು ನನಗೆ ಅದ್ರದ್ದು ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೂ ಕೂಡ ಅಷ್ಟೊಂದು ವಿವೇಚನೆ ಕೂಡ ಇರಲಿಲ್ಲ. ಬಟ್ ಆದ್ರೂ ಕೆಲವೊಂದು ಟೈಮ್ ನೋಡಿದ್ದೀನಿ, ಒಂದು ಕಡೆ ಮರ್ಡರ್ ಆದರೆ ಇನ್ನೊಂದು ಕೋಮಿನವ್ರಿಗೆ ಮರ್ಡರ್ ಆಗೋಂಥ ಒಂದು ಚಾನ್ಸಸ್ ಕೂಡ ಆಗಿದ್ದಾವೆ, ಕೆಲವೊಂದು ಕಡೆ ಆಗಿದ್ದಾವೆ. ಬಟ್ ಅದನ್ನೆಲ್ಲ ನೋಡಿದಾಗ ನಮಗೆಲ್ಲ ಭಾಳನೇ ಯೋಚನೆ ಮಾಡೋದಕ್ಕೆ, ಅದರ ಬಿಯಾಂಡ್ ದ ಲಿಮಿಟ್ಸ್ ಯೋಚನೆ ಮಾಡಬೇಕಲ್ಲ ಅಂತಂದು ಒಂದು ಟೈಮ್ ಅನ್ನಿಸ್ತೈತೆ. ನಮ್ಮ ರಾಯಚೂರು, ಗುಲ್ಬರ್ಗ ಕಡೆ ಎಲ್ಲ ನಾವು ಈ ರೀತಿಯಾದ ಒಂದು ಈ ಕಲ್ಪನೆಯನ್ನು ಅಂದ್ಕೊಂಡ್ರು ಇರಲಾರ್ದವರು ಆ ಥರ ಅಲ್ಲಿ ಕರಾವಳಿಯಲ್ಲಿ ಈ ಥರ ಒಂದು ಸಿಚುವೇಶನ್ಸ್ಗಳು ಕೆಲವೊಂದು ಸಲ ಬರ್ತಾ ಇರ್ತವೆ. ಹೌದು ಸರ್, ನೀವು ಹೇಳ್ದಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಬೇರೆ ಎಲ್ಲ ಕೆಲಸಕ್ಕೂ ನಾವು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಳ್ಬೋದು, ನಾಳೆ ನಾನು ಇದನ್ನು ಮಾಡ್ತೀನಿ. ಬಟ್ ನಿಮಗೆ ನೆಕ್ಸ್ಟ್ ಮಿನಿಟಲ್ಲಿ ಯಾವ ಕೇಸ್ ಬರುತ್ತೆ, ನೆಕ್ಸ್ಟ್ ಮಿನಿಟಲ್ಲಿ ಎಲ್ಲಿ ಏನು ಗಲಾಟೆ ಆಗ್ತಾ ಇರುತ್ತೆ ಅನ್ನೋದಕ್ಕೆ ನೀವು ತುಂಬ ಪ್ರಿಪೇರ್ಡ್ ಆಗಿರ್ಬೇಕು ಎಲ್ಲ ಸಿಚುಯೇಷನ್ಗೂ ಅಂತ ಅನ್ಸುತ್ತೆ. ಹೌದು, ನಮ್ಮಲ್ಲಿ ಏನಾಗುತ್ತೆ ಅಂದರೆ ಅಬ್ರಪ್ಟ್ ಸಿಚುವೇಶನ್ ಜಾಸ್ತಿ ಬಂದ್ಬಿಡ್ತವೆ. ನಾವು ಏನು ಆಂಟಿಸಿಪೇಟ್ ಮಾಡ್ತೀವಿ ಅದು ಆಗಲ್ಲ, ಬಟ್ ಇನ್ನೊಂದು ಥರ ಆಗಿರ್ತದೆ. ಅದಕ್ಕೆ ನಾವೆಲ್ಲ ರೆಡಿ ಇರಬೇಕಾಗುತ್ತೆ.